ಪ್ರತಿ ಸಲ ಯಾವಾಗೂ ಬೆಳೆ ಹಾಕ್ದಾಗ ಲಾಸು ಅಂತಾನೆ ಆಗ್ತಿದ್ದು ಜನರು ಕಂಡುಷ್ಟಿ ಬಿದ್ದು ನನ್ನ ಹೆಂಡತಿ ಟಿವಿಲಿ ನೋಡ್ಬಿಟ್ಟು ಪೆಂಡೆಂಟ್ ತರಿಸ್ಕೊಟ್ಲು. ಟೊಮೊಟೊ ಬೆಳೆದೆ 5 ಲಕ್ಷ ಲಾಭದಾಗಿದ್ದೀನಿ. ಇದು ಹಾಕೊಂಡ್ಮೇಲೆ ಯಾಕೆ ಜನದೃಷ್ಟಿನೂ ಕಣ್ಣಿಗೆ ಬೀಳಲ್ಲ. हाय, मेरा नाम प्रिया है। मेरा काम पे पहले थोड़ा सा भी मन नहीं लगता था। अभी मेरी जो जॉब था वो भी मेरा छोड़ने के लिए हो रहा था, तो कुछ भी अच्छा फील ही नहीं हो रहा था। बट मेरे भैया ने मुझे ये दिया है, तब से मैं अभी अच्छा फील कर रही हूँ, पॉजिटिव फील कर रही हूँ। सब काम पे भी मन लग रहा है मुझे, तो अभी सब कुछ अच्छा ही चल रहा है मेरा। ನನ್ನ ಹೆಸರು ಆಟೋ ಚಂದ್ರು ಅಂತ. ನಾನು ಸರಿಯಾಗಿ ಗಾಡಿಗೆ ಹೋಗ್ದೇನೆ ಕುಡ್ಕೊಂಡು ಸಿಗರೇಟ್ ಸೇತ್ಕೊಂಡು ಇದೇ ಥರ ರೋಡಲ್ಲೇ ನಿಂತ್ಕೊಂಡು ಎಲ್ಲಿ ಬೇಕು ಅಂದರೆ ಅಲ್ಲೇ ಮರದನಳ್ಳಿಯಲ್ಲಿ ಹೊಂಗೆ ಮರ ಸಿಕ್ಕಿದ್ರೆ ಅಲ್ಲೇ ಹಾಕೊಂಡು ಮಲಿಕೊತಾ ಇದ್ದೆ. ನಾನು ತುಂಬ ಸಾಲ ಮಾಡಿಕೊಂಡು ಮಾಡ್ಕೊಂಡಿದ್ದಾಗ ನಾನು ಏನೋ ಒಂದು ಪ್ರಾಬ್ಲಮ್ಗೆ ತಗೊಳಕೊಂಡಾಗ ಗಾಡಿನೇ ಮಾರ್ಕೊಂಡೆ. ಗಾಡಿ ಮಾರ್ಕೊಂಡು ತಿರ್ಗಾ ಹೋಗಿ ಮನೇಲೇ ಸೇರಿಕೊಂಡಾಗ ಆವಾಗ ನಮ್ಮ ಸ್ನೇಹಿತರು ಕೇಳಿದ್ರು ಸಿಕ್ಕಿ, ಏನಕ್ಕೋ ಗಾಡಿ ಇಲ್ವಲ್ಲ, ಏನೋ ಮಾಡ್ತಾ ಇದೆಯಾ ಅಂತಂದಾಗ, ಇಲ್ಲ ಅಣ್ಣ ಈ ಥರ ಆಯಿತು ನಂದು ಪ್ರಾಬ್ಲಮ್ಮು, ಗಾಡಿ ಮಾರ್ಕೊಂಡೆ. ಹಿಂಗಂದಾಗ ಅವರೇ ಕರ್ಕೊಂಡು ಹೋಗ್ಬಿಟ್ಟು ಬರ ಇಲ್ಲಿ ನಾನು ಗೊತ್ತಿರೋರ ಹತ್ರ ಒಂದು ಗಾಡಿ ಕೊಡಿಸ್ತೀನಿ ಅಂದ್ಬಿಟ್ಟು ಗಾಡಿ ಕೊಡಿಸಿದ್ರು. ಗಾಡಿ ಕೊಡಿಸೋದ್ಮೇಲೆ ತಿರ್ಗಿ ಅದೇ ಥರ ಆಗ್ತಿತ್ತು. ಮನೆಗೆ ಹೋದರೆ ಮನಿಕೊಂಡ್ರೆ ಇದು ಕೆಟ್ಟ ಕನಸುಗಳು ಬೀಳ್ತಾಯಿದ್ದೋ, ನನಗೆ ಗಾಡಿಗೆ ಹೋಗೋದಕ್ಕೆ ಮೂಡೇ ಬರ್ತಾ ಇರಲಿಲ್ಲ. ಈ ಥರ ಇರ್ತಾದಾಗ ತಿರ್ಗಾ ನಾನು ಅದೇ ಹಳೆ ಚಾಳಿನೇ ನಾನು ತಿರ್ಗಾ ಸ್ಟಾರ್ಟ್ ಮಾಡಿದೆ. ತಿರ್ಗಾ ಅದೇ ಥರ ಸಿಗರೇಟ್ ಸೇತ್ಕೊಳ್ಳೋದು, ಸಾಲ ಮಾಡೋದು, ಇದು ಮಾಡೋದು, ಮತ್ತೊಂದು ಎಲ್ಲ ಮಾಡಿಕೊಂಡು ಇರ್ಬೇಕಾದ್ರೆ ತಿರ್ಗಾ ಅವ್ರಿಗೆ ಸಿಕ್ಕಿ ಈ ಥರ ಹಿಂಗೆ ಆಗ್ತಾಯಿದೆ ಕಾರಣ ನನಗೆ ಪ್ರಾಬ್ಲಮ್, ಹೋಗೋಕ್ಕೆ ಆಗ್ತಾಯಿಲ್ಲ ಗಾಡಿಗೆ ನಾನು ಈ ಥರ ಅಂತ ಅಂದಾಗ ಅವರು ಕರ್ಕೊಂಡೋಗ್ಬಿಟ್ಟು ಇದೊಂದು ಸರವನ್ನು ನನಗೆ ಪೆಂಡೆಂಟು ಅನ್ನೋ ಸರವನ್ನು ನನಗೆ ಕೊಡಿಸಿದ್ರು. ಇದು ಹಾಕೊಂಡ್ಮೇಲೆ ನನಗೆ ನೆಮ್ಮದಿ, ಮನಃಶಾಂತಿ, ಕೆಟ್ಟ ಕನಸು ಯಾವುದೂ ಬೀಳ್ತಾಯಿಲ್ಲ. ನಾನು ಡೈಲಿ ಇವಾಗ ಪ್ರತಿದಿನ ಅಂತಂತಲೇ ದಿನ ನಾನು ಗಾಡಿಗೆ ಹೋಗ್ತಾ ಇದ್ದೀನಿ. ಮೂಡ್ ಚೆನ್ನಾಗಿದೆ. ಡೈಲಿ ನಾನು 1,500 ರೂಪಾಯಿ ಸಂಪಾದನೆ ಮಾಡಿಕೊಂಡು ನಾನು ಹೆಂಡತಿ ಮಕ್ಕಳ ಹತ್ರ ಚೆನ್ನಾಗಿದ್ದೀನಿ. ಇದು ತುಂಬ ಚೆನ್ನಾಗಿದೆ ಪೆಂಡೆಂಟು ಅನ್ನೋ ಇದನ್ನು ಧರಿಸ್ಕೊಳ್ಳಿ.